ಗ್ಯಾರಂಟಿ ಹಣ ಹಾಕದ ಸರ್ಕಾರದ ವಿರುದ್ಧ ವಿಪಕ್ಷಗಳಿಂದ ಆಕ್ರೋಶ ವ್ಯಕ್ತವಾಗಿದೆ. ಸರ್ಕಾರ ಭಿಕ್ಷಾಪಾತ್ರೆ ಹಿಡಿದಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ದಿವಾಳಿಯಾಗಿ ಎಸ್ಸಿ ಎಸ್ಟಿ ಹಣ ದುರ್ಬಳಕೆ ಅಂತ ಬಿಜೆಪಿ ಜೆಡಿಎಸ್ ಆರೋಪ ಮಾಡ್ತಾ ಇದೆ. ಗ್ಯಾರಂಟಿ ಹಣವನ್ನ ಹಾಕ್ತಾ ಇಲ್ಲ. ಸರ್ಕಾರದ ವಿರುದ್ಧ ವಿಪಕ್ಷಗಳು ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ನಾವೇನೋ ಕಡ್ದು ಕಟ್ಟೆ ಹಾಕ್ಬಿಟ್ಟಿದ್ದೀರಿ ಅಂತ 2 ವರ್ಷದಲ್ಲಿ ಇವ್ರು ಕಡ್ದು ಕಟ್ಟೆ ಹಾಕಿರೋದು ಏನೂ ಇಲ್ಲ. ಸರ್ಕಾರ ಪಾಪರಾಗಿ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ನಿಂತಿರುವಂಥ ಸ್ಥಿತಿಗೆ ಬಂದ್ಬಿಟ್ಟಿದ್ದೀರ. 11,144 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ದುರ್ಬಳಕೆ ಮಾಡಿಕೊಂಡಿತ್ತು. ಅದೇ ರೀತಿ 2024 2024ರಲ್ಲಿ SC/SP ನಿಧಿಯಿಂದ 9,980.66 ಸಾವಿರ ಕೋಟಿ ರೂಪಾಯಿಗಳು, TSP ನಿಧಿಯಿಂದ 4,302 ಕೋಟಿ ರೂಪಾಯಿಯನ್ನು, ಒಟ್ಟಾರೆ 14,282.68 ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಅನುಷ್ಠಾನಕ್ಕೆ ದುರ್ಬಳಕೆ ಮಾಡಿದ್ದಾರೆ. ಉದ್ಯೋಗಕ್ಕೆ, ಸ್ವಂತ ವಾಹನ, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ, ವಸತಿ ಶಾಲೆ, ಹಾಸ್ಟೆಲ್ ನಿರ್ಮಾಣ ಇದೆಲ್ಲಕ್ಕೂ ಕೂಡ ಈ ಹಣವನ್ನು ನಾವು ಉಪಯೋಗಿಸಬೇಕಾಗಿದೆ. ಆದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಸರ್ಕಾರ ಕಳೆದ 2 ವರ್ಷದಲ್ಲಿ ಈ ಹಣವನ್ನು ಈ ಎಲ್ಲ ಕೆಲಸಕ್ಕೆ ಹೋಗಬೇಕಾಗಿರೋದು ದುರ್ಬಳಕೆ ಮಾಡೋ ಮೂಲಕ ಅವರ ಗ್ಯಾರಂಟಿ ಯೋಜನೆಗೆ ಅವರು ಬಳಸ್ತಾ ಇದ್ದಾರೆ. ಸರ್ಕಾರಿ ಗ್ಯಾರಂಟಿ ಕಾರ್ಯಕ್ರಮಗಳಿಂದ ರೂಲಿಂಗ್ ಪಾರ್ಟಿ MLAಗಳು ನಿಮಗೆಲ್ಲ ಹಾಗೆ ಅವ್ರು ನೋಡಿದ್ದು ಮಾತಾಡಿದ್ರಿ. ಇಲ್ಲ ಒಂದು ಕಡೆ ಬಾಬಣ್ಣ ಕ್ಷೇತ್ರದಲ್ಲೂ ಇದು ನಮ್ಮ ಶ್ರೀರಂಗಪಟ್ಟಣದಲ್ಲೇ ಇದು ರಸ್ತೆಗೆ ನಾಟಿ ನೆಡ್ತಾರ ಪ್ರಸಂಗನೂ ಸಹ ನೋಡಿದ್ದೀರಿ. ಅನೇಕ ಶಾಸಕರು ಈ ಗ್ಯಾರಂಟಿ ಕಾರ್ಯಕ್ರಮಗಳು ಒಂದು ಕ್ಷೇತ್ರಕ್ಕೆ ಅನುದಾನ ಕೊಡೋದ್ರ ವಿಚಾರ ಕಾಂಗ್ರೆಸ್ MLAಗಳ ವಿರೋಧ ಮಾಡ್ತಿರ್ತಾರೆ, ಅವರು ಸಹ ಗಮನಿಸಿದ್ದಾರೆ. ಬಟ್ ಆರ್ಥಿಕ ಪರಿಸ್ಥಿತಿ ಏನಾವ ಸ್ಥಿತಿಗೆ ಇದೆ, ಅಭಿವೃದ್ಧಿ ಅಂತೂ ಕೇಳಂಗೇ ಇಲ್ಲ, ಇಂಥ ಪರಿಸ್ಥಿತಿ ಆಗಿದೆ. ಇದು ಕೆಟ್ಟ ಪರಿಸ್ಥಿತಿಯಲ್ಲಿ ನಾನು MLA ಮಾಡಿದರೆ ಇವತ್ತು ನಾವು ನಾನು ಅನ್ಕೊಂಡಂಗೆ ನಿಮ್ಮ ಸಮಸ್ಯೆಗೆ ಸ್ಪಂದಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ಸಹ ಸ್ಪಂದಿಸೋಕ್ಕಾಗ್ತಾ ಇಲ್ಲ ಅನ್ನೋ ಮಾತನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.